ನೋಡಿ, ಇವತ್ತು ಮಾಲೂರಲ್ಲಿ ಬ್ರಿಡ್ಜು ನಿರ್ಮಾಣ ಆಗ್ತಾ ಇದೆ. ಮಾಲೂರಲ್ಲಿ ಬ್ರಿಡ್ಜ್ ಅವಶ್ಯಕತೆ ಇರೋದು ಏನಕ್ಕೆ ಅಂದರೆ ಟ್ರಾಫಿಕ್ ಅವಾಯ್ಡ್ ಆಗಬೇಕು ಅನ್ನೋ ಉದ್ದೇಶಕ್ಕೆ. ಆದರೆ ಇವತ್ತು ಬ್ರಿಡ್ಜ್ ಏನು ಮಾಡ್ತಾ ಇದ್ದಾರೋ, ರೈಲ್ವೆ ಬ್ರಿಡ್ಜೇ ಮಾಡದಿದ್ಮೇಲೆ ಈ ಫ್ಲೇವರ್ ಮಾಡಿ ಏನು ಪ್ರಯತ್ನ? ಮೊದಲು ರೈಲ್ವೆ ಬ್ರಿಡ್ಜ್ ರೆಡಿ ಆಗಬೇಕು. ಬ್ರಿಡ್ಜ್ ರೆಡಿ ಆದಮೇಲೆ ನೀವು ಫ್ಲೇವರ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಇವ್ರು ಏನು ಮಾಡ್ತಾರೆ, ಎರಡು ಕಡೆಯೂ ಚಿಕ್ಕತಿರುಪತಿಯಿಂದ ಬರೋ ವೆಹಿಕಲ್ಸು ಬ್ರಿಡ್ಜನ್ನು ಎತ್ಕೊಂಬಂದು ಚಿಕ್ಕತಿರುಪತಿ ಹತ್ರ ರೈಲ್ವೆ ಟ್ರ್ಯಾಕ್ ಹತ್ರ ತೊಗೊಂಬಂದು ಬಿಡ್ತಾರೆ. ಮಾಲೂರು ಹೊಸಕೋಟೆಯಿಂದ ಬರೋಂಥ ವೆಹಿಕಲ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಮಾಲೂರು ನಗರದ ಕೆಳಗಡೆ ಬರೋವಂಥದ್ದು ಪೂರ್ತಿ ಆಂಜನೇಯ ಬ್ರಿಡ್ಜ್ ಹತ್ರ ತೊಗೊಂಬಂದು ಬಿಡ್ತಾರೆ. ಇದು ರೈಲ್ವೆ ಬ್ರಿಡ್ಜು ದಾಟೋದು ಇಲ್ಲ. ಈ ಥರ ಪರಿಸ್ಥಿತಿನಲ್ಲಿದೆ. ಬ್ರಿಡ್ಜು ಸ್ಯಾಂಕ್ಷನೇ ಆಗಿಲ್ಲ ಇನ್ನು ಇದುವರೆಗೂ. ಆ ರೈಲ್ವೆ ಬ್ರಿಡ್ಜು ಸ್ಯಾಂಕ್ಷನ್ ಆಗಿ ರೈಲ್ವೆ ಕಾಮಗಾರಿಕೆ ಮುಗಿಯೋವರೆಗೂ ನೀವು ಏನು ಫ್ಲೇವರ್ ಮಾಡಿದ್ರು ಕೂಡ ಅದರಿಂದ ಯೂಸ್ ಇಲ್ಲ ಜನಕ್ಕೆ. ಅದಕ್ಕೋಸ್ಕರ ನಮ್ಮದು ಮತ್ತೆ ಶುಲ್ಕ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ವಸೂಲಿ ಮಾಡ್ತಾರೆ. ಇದಕ್ಕೆ ಟೋಲ್ ಹಾಕ್ತಾರೆ. ಯಾರಕ್ಕೆಂದ್ರೆ ಮಾಲೂರು ತಾಲೂಕಲ್ಲಿ ಜನಕ್ಕೆ ಇದು ಟೋಲ್ ನಿರ್ಮಾಣ ಮಾಡ್ತಾ ಇರೋದು ಯಾರಿಗೂ ವಿಚಾರ ಗೊತ್ತಿಲ್ಲ. ಆಯಿತಾ? ಇದುವರೆಗೂ ಟೋಲ್ ಇಲ್ಲ, ಏನೂ ಇಲ್ಲ. ಅದನ್ನೇ ರೋಡ್ನ ಅಭಿವೃದ್ಧಿ ಮಾಡಿದರೆ ಜನ ಓಡಾಡ್ಕೊಳ್ಳೋಕ್ಕೆ ಫ್ರೀಯಾಗಿ ಓಡಾಡ್ಕೊತಾ ಇದ್ರು. ಇನ್ಮೇಲೆ ಹಂಗಲ್ಲ. ಇದು PPP ಬೇರೆ ಪ್ರೈವೇಟ್ ಕಂಪ್ನಿಯವರು ತೊಗೊಂಡು ರಸ್ತೆ ಮಾಡ್ತಾ ಇರೋದ್ರಿಂದ 15 ವರ್ಷ ಲೀಸ್ ಇದು. 15 ವರ್ಷ ಲೀಸಿಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಾಲೂರಿಂದ ಯಾರೇ ಹೊಸಕೋಟೆ ದಾಟಬೇಕಾದ್ರೂ ಆ ರಸ್ತೆಯಲ್ಲಿ ಓಡಾಡಬೇಕಾದ್ರೂ ಶುಲ್ಕ ಕಟ್ಟಬೇಕು. ಟೋಲ್ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಜನಕ್ಕೆ ಸ್ಥಳೀಯವಾಗಿರುವಂಥ ಜನಗಳಿಗೆಲ್ಲರಿಗೂ ತೊಂದರೆ ಆಗುತ್ತೆ. ನಾವು ಹೇಳೋದೇನಂದರೆ ರೋಡ್ ವೈಂಡಿಂಗ್ ಮಾಡಿ, ರೋಡ್ ಅಗಲೀಕರಣ ಮಾಡಿ, ಫಸ್ಟು ರಸ್ತೆಗಳು ಓಡಾಡೋಕ್ಕೆ ಬಿಡ್ರಿ. ರಸ್ತೆ ಓಡಾಡೋಕ್ಕೆ ಬಿಟ್ಟರೆ ಟ್ರಾಫಿಕ್ಕು ನಮಗೆ ಅವಾಯ್ಡ್ ಆಗುತ್ತೆ. ಅಥವಾ ಔಟ್ರ್ ರಿಂಗ್ ರೋಡ್ ಮಾಡಿ, ಮಾಲೂರು ನಗರಕ್ಕೆ ಔಟ್ರ್ ರಿಂಗ್ ರೋಡ್ ಮಾಡೋದ್ರಿಂದ ಇವತ್ತಿರೋದು ಒಂದೇ ಒಂದು ರಸ್ತೆ, ಮಾಲೂರು ಬ್ರಿಡ್ಜು, ರೈಲ್ವೆ ಬ್ರಿಡ್ಜು. ಆ ರೈಲ್ವೆ ಬ್ರಿಡ್ಜ್ ಮೇಲೆ ಏನಾದರೂ ವೆಹಿಕಲ್ಸ್ ಒಂದೇನಾದರೂ ರಿಪೇರಿಯಾಗಿ ನಿಂತೋಯ್ತಂದರೆ ಎಲ್ಲಿಂದನೂ ಕೂಡ ಒಳಗಡೆ ಮಾಲೂರು ಒಳಗಡೆ ಬರೋಕ್ಕಾಗಲ್ಲ. ಒಂದು ಚಿಕ್ಕತಿರುಪತಿಯಿಂದ ಬರಬೇಕಾದ್ರೂ ಬರೋದಕ್ಕಾಗಲ್ಲ, ಮಾಸ್ತಿಯಿಂದ ಬರೋದು ಕೂಡ ಬರೋಕ್ಕಾಗಲ್ಲ. ಮಾಲೂರಿಂದ ಹೋಗಬೇಕಾದ್ರೂ ಚಿಕ್ಕತಿರುಪತಿ, ಮಾಲೂರು, ಮಾಸ್ತಿ ಕಡೆ ದಾಟಬೇಕಾದ್ರೂ ಯಾವ ವೆಹಿಕಲ್ಸ್ ಕೂಡ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಆಲ್ಟರ್ನೇಟ್ ಹೊಸ್ದಾಗಿ ನೀವು ಒಂದು ಔಟ್ರ್ ರಿಂಗ್ ರೋಡನ್ನ ನಿರ್ಮಾಣ ಮಾಡಿದ್ರೆ ಪರ್ಮನೆಂಟಾಗಿ ಮಾಲೂರು ನಗರ ಬೆಳೀತದೆ, ಜನಕ್ಕೂ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಜನಕ್ಕೆ ಇವತ್ತು ದಿಗ್ತಪ್ತಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಇದು ಬ್ರಿಡ್ಜು ಮಾಡ್ತಾ ಇರೋದು ರೈಲ್ವೆ ಬ್ರಿಡ್ಜೇ ಇನ್ನೂ ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಇನ್ನೂ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ ಗೊತ್ತಿಲ್ಲ. ಇವರು ಫ್ಲೇವರ್ ಮಾಡಿ ನಿರ್ಮಾಣ ಮಾಡಿ ಏನು ಪ್ರಯತ್ನ ಆಗುತ್ತೆ? ಬ್ರಿಡ್ಜ್ ಆದಮೇಲೆ ಫ್ಲೇವರ್ ಆದಮೇಲೆ ವೆಹಿಕಲ್ಸು ರೈಲ್ವೆ ಟ್ರ್ಯಾಕ್ ದಾಟಬೇಕು. ದಾಟೇ ಇಲ್ಲ ಅಂದಮೇಲೆ ಮಾಡಿ ಪ್ರಯತ್ನ ಇಲ್ಲ. ಆ ಉದ್ದೇಶಕ್ಕೋಸ್ಕರ ಇದನ್ನು ಆಲ್ಟರ್ನೇಟ್ ಏನಾದರೂ ಉಪಯೋಗ ಮಾಡಿ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ನಾವೆಲ್ಲ ಭಾಗವಹಿಸಿದ್ವಿ. ಪಕ್ಷಾತೀತವಾಗಿ ಏನು ಸ್ಥಳೀಯವಾಗಿರುವಂಥವ್ರು ನಮ್ಮನ್ನು ಸುಮಾರು ಜನ ಬಂದು ಎಲ್ರಿಗೂ ಹಿಂಗೆ ತೊಂದರೆ ಆಗ್ತಾಯಿದೆ, ನಾವೆಲ್ಲ ಅಂದ್ಕೊಂಡಿದ್ದು ಇಷ್ಟು ದಿವಸನೂ ಬ್ರಿಡ್ಜ್ ಮೇಲೆ ಫ್ಲೇವರು ಮಾಲೂರು ಟ್ರಾಫಿಕ್ಕೇ ಮಾಲೂರು ಒಳಗಡೆ ಬರಲ್ಲ, ಔಟ್ಸೈಡ್ ಹೋಗುತ್ತೆ ಅಂದ್ಕೊಂಡಿದ್ರಿ. ಆದರೆ ಇವತ್ತು ಟ್ರಾಫಿಕ್ಕು ಔಟ್ಸೈಡ್ ಹೋಗ್ತಾ ಇಲ್ಲ. ಮಾಲೂರು ಒಳಗಡೆ ಹೊಸಕೋಟೆಯಿಂದ ಬರೋ ವೆಹಿಕಲ್ ಕೂಡ ನಮ್ಮ ಮಾಲೂರು ಒಳಗಡೆ ಗಾಡಿಗಳು ಇಳಿತದೆ. ಹಾಗಾಗಿ ಟ್ರಾಫಿಕ್ಕು ಇದು ಅವಾಯ್ಡ್ ಆಗಲ್ಲ, ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಗಮನಕ್ಕೆಲ್ಲ ತಂದಮೇಲೆ ಇದು ಇರೋದ್ವಾಗಿ ನಾವು ಮನವರಿಕೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ವಿ. ನೋಡಿ, ನಾವು ಅದನ್ನು ಪ್ರಾಜೆಕ್ಟ್ ಬಂದು ಪ್ರೈವೇಟ್ ಅವರು ತೊಗೊಂಡು ಮಾಡ್ತಾರಂಥದ್ದು. 40% ಸರ್ಕಾರದ್ದು, 60% ಪ್ರೈವೇಟ್ ಅವರು. ಆ ಪ್ರೈವೇಟ್ ಅವರು 60% ಏನು ದುಡ್ಡು ಹಾಕ್ತಾರೋ ಅವರು ಟೋಲು ಅಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ವೆಹಿಕಲ್ಸ್ ಹೋಗೋದಕ್ಕೂ ಬರೋದಕ್ಕೆ ಪ್ರತಿಯೊಂದಕ್ಕೂ ಟೋಲು ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇದು ಜನಕ್ಕೆ ಅನುಕೂಲ ಆಗಲ್ಲ, ಜನಕ್ಕೆ ತುಂಬಾ ಇದರಿಂದ ತೊಂದರೆ ಆಗುತ್ತೆ. ಹೊತ್ತು ಯಾವುದು ಕೂಡ ನೋಡಿ, ಚೆನ್ನೈ ಎಕ್ಸ್ಪ್ರೆಸ್ ಹೈವೇದಲ್ಲಿ ಹೋಗ್ಬೇಕಾದ್ರೆ ಟೋಲ್ ಕಟ್ಟಬೇಕು. STR ಚಿಕ್ಕತಿರುಪತಿಯಿಂದ ಹೊಸೂರಿಗೆ ಹೋಗೋಕ್ಕೆ ಹೊಸದಾಗಿ ರಸ್ತೆ ನಿರ್ಮಾಣ ಆಗ್ತಾಯಿದೆ, ಟೋಲ್ ಕಟ್ಟಬೇಕು. ಇವಾಗ ಇದ್ದಿದ್ದು ಒಂದೇ ರಸ್ತೆ, ಇದು ಮಾಲೂರು ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೂ ಇನ್ಮೇಲೆ ಟೋಲ್ ಕಟ್ಟಬೇಕು. ಜನಕ್ಕೆ ಇದು ಕಷ್ಟ ಆಗುತ್ತಾ ಇಲ್ವಾ? ಈಗಿರೋಂಥ ಕಷ್ಟ ಪರಿಸ್ಥಿತಿಗಳಲ್ಲಿ ಟೋಲ್ ಕಟ್ಟಬೇಕು ಅಂತಂದರೆ ಎಲ್ಲಿಂದ ಜನ ತೊಗೊಂಬಂದು ಕಟ್ಟೋಕ್ಕಾಗುತ್ತೆ ಪ್ರತಿನಿತ್ಯ? ಇದು ನಮ್ಮ ಒಂದು ಅನಿಸಿಕೆ.